ಜೈನ್ ಸೈನಿಕ್ರೆ. ಸೈನಿಕ್ರೆ, ಈ ಕೆಸೆಟ್ 2024 ಇಂಗ್ಲಿಷ್ ಏನಾಯ್ತು ಅದರದ್ದು ಮೆರಿಟ್ ಲಿಸ್ಟ್ ಮಾಡಿದ್ದೇವೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇಂಗ್ಲಿಷ್ ಮೆರಿಟ್ ಲಿಸ್ಟ್ ಮಾಡಿ ಅಂತ ಹೇಳಿ ಕೇಳಿದ್ರಿಂದ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಮತ್ತೆ ನಮಗೇನು ಅಂತಂದ್ರೆ ಒಬ್ರು ಕೇಳಿದ್ರು ಸಾಕು ಅವ್ರಿಗೋಸ್ಕರ ಮಾಡ್ತೀವಿ. ನಾನು ಹೇಳ್ದೆ ಅವರಿಗೆ, ಈಗ ಆಲ್ರೆಡಿ ಕೆಲವ್ರು ಮಾಡಿರ್ಬೋದು ಅಂತ ಹೇಳ್ಬಿಟ್ಟು, ಆದ್ರೂ ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೀನಿ. ನನಗೇನು ಒಬ್ಬರು ಕೇಳಿದ್ರು ಸಾಕು ಅವ್ರಿಗೋಸ್ಕರ ಮಾಡಬೇಕು ಅನ್ನುವಂಥದ್ದು ಮನಸ್ಥಿತಿ ನಂದು. ಮತ್ತೆ ನೋಡಿ, ಈ ಒಂದು ರ್ಯಾಂಕ್ ಲಿಸ್ಟ್ ನೋಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಏನಾಗುತ್ತೆ ಅಂತಂದ್ರೆ ಒಂದು ಕ್ಲಾರಿಟಿ ಬರುತ್ತೆ. ಈ ಬಾರಿ ನನ್ನ ಕೆಸೆಟ್ ಆಗುತ್ತೋ ಆಗಲ್ವೋ ಅನ್ನುವಂಥ ಕ್ಲಾರಿಟಿ. ಮತ್ತೆ ಜೊತೆಗೆ ನೋಡಿ, ಈ ಒಂದು ಏನು 6% ಕ್ರೈಟೀರಿಯಾ ಏನಿದೆ, UGCಯ ನಿಯಮಾವಳಿಯ ಪ್ರಕಾರ 6% ಏನು ಮಾನದಂಡ ಇದೆ, ಅದರ ಜೊತೆಗೆ ನಮ್ಮ ಕರ್ನಾಟಕದ ಪ್ರಸ್ತುತ ಮೀಸಲಾತಿಯು ಕೂಡ ಮ್ಯಾಟರ್ ಆಗ್ತದೆ. ಫಾರ್ ಎಕ್ಸಾಂಪಲ್ಲು, ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ ಕ್ಯಾಟಗರಿ 1ಗೆ 4%, 2Aಗೆ 15%, 2Bಗೆ 4%, 3Aಗೆ 4%, 3Bಗೆ 5%, SCಗೆ 17%, STಗೆ 7%. ಈ ಥರ ಮೀಸಲಾತಿ ಇದೆ. ಇನ್ನು GM ಕ್ಯಾಂಡಿಡೇಟ್ಸ್ ಅವರು 44% ಬಿಡ್ರಿ ಅವರಿಗೆ. ಅದು ಅಂತಂದ್ರೆ ಮೀಸಲಾತಿ ಆಗೋದಿಲ್ಲ. ಈ 56% ಉಳಿದ ವರ್ಗಗಳು ಏನಿದಾವೆ ಅದರದ್ದು ಮೀಸಲಾತಿ. ಇನ್ನು ಉಳಿದಿರ್ತಕ್ಕಂಥದ್ದು 44% ಅದು GM ಮೆರಿಟ್. ಈಗ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹವರು ಕೂಡ GM ಅಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಬಹುದು. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಕ್ಯಾಟಗರಿಯಲ್ಲಿ ಬೇರೆಯವರಿಗೆ ಅವಕಾಶಗಳು ಹೆಚ್ಚಾಗ್ತವೆ. ಅಂದ್ರೆ ಅವರು GM ಅಲ್ಲಿ ಸೆಲೆಕ್ಟ್ ಆಗ್ಬಿಡ್ತಾರೆ. ಕ್ಯಾಟಗರಿ ಇದ್ರೂ ಸಮೇತ ಅತಿ GMಗೆ ಏನು ಕಟ್ ಆಫ್ ನಿಲ್ಲಿಸ್ತಾರ, ಆ ಕಟ್ ಆಫಿಗೆ ಕ್ಯಾಟಗರಿಲಿರ್ತಕ್ಕಂಥವ್ರು ತೆಗೆದ್ರೂ ಕೂಡ ಅವ್ರು GM ಅಲ್ಲಿ ಸೆಲೆಕ್ಟ್ ಆಗ್ಬಿಡ್ತಾರೆ. ಈ ಕ್ಯಾಟಗರಿಲಿ ಇರ್ತಕ್ಕಂಥ ವ್ಯಕ್ತಿಗಳು GM ಅಲ್ಲಿ ಸೆಲೆಕ್ಟ್ ಆದಾಗ ಈ ಕ್ಯಾಟಗರಿಲಿ ಏನಾಗುತ್ತೆ ಅಂತಂದ್ರೆ ಕಾಂಪಿಟೇಷನ್ ಕಡಿಮೆ ಆಗ್ತದೆ. ಆ ಥರ ಆಗ್ತವೆ. ಮತ್ತೆ ಜೊತೆಗೆ ಅಂದ್ರೆ ಬೇರೊಬ್ಬರಿಗೆ ಕ್ಯಾಟಗರಿಲಿ ಅವಕಾಶ ಸಿಗುತ್ತೆ. ಈ ಥರ ಆಗುತ್ತೆ. ಮತ್ತೆ ನೋಡಿ, ಈ ಒಂದು ರ್ಯಾಂಕ್ನಲ್ಲಿ ನೀವು ಯಾವ ಸ್ಥಾನದಲ್ಲಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ, ಒಂದು ಪ್ರಿಡಿಕ್ಟ್ ಮಾಡ್ಕೊಳ್ಳಿ. ಮತ್ತೆ ಅವರು ಕ್ಯಾಟಗರಿ ವೈಸು ಲೀಸ್ಟ್ ಬಿಟ್ಟಿಲ್ಲ. ಕ್ಯಾಟಗರಿ ವೈಸು ಲೀಸ್ಟ್ ಬಿಟ್ಟಿಲ್ಲದೆ ಇರತಕ್ಕಂತಹ ಕಾರಣ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಟಗರಿ ವೈಸು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ಲು, ಈಗ ಒಂದು ಕ್ಯಾಟಗರಿ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 3Bಯಲ್ಲಿ ಯಾರು ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ, ಯಾರು ಅತಿ ಕಡಿಮೆ ಅಂಕ ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ 3Bಗೆ 5% ಏನು ಮೀಸಲಾತಿ ಇದೆ, ಆ ಒಂದು 5% ಅಲ್ಲಿ ಟಾಪ್ ಸ್ಕೋರ್ ಮಾಡಿರ್ತಕ್ಕಂಥವ್ರು ಬರ್ತಾರೆ. ಆ ಟಾಪ್ ಸ್ಕೋರ್ ಮಾಡಿರೋರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಹೇಗೆ 3Bಗೆ ಇಷ್ಟೇ ಬರುತ್ತೆ ಅಂತ ಹೇಳೋದು ಅಲ್ವಾ? ಹಾಗಾಗಿ ಕ್ಯಾಟಗರಿ ವೈಸು ಮಾತ್ರ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆಲ್ಲ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ನೀವೇನ್ ಮಾಡಿ ಅಂತಂದ್ರೆ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ. ಬಟ್ ಏನು ಅಂತಂದ್ರೆ, ಒಂದು ಪ್ರಿಡಿಕ್ಷನ್ ನಿಮ್ಮ ಮನಸ್ಸಿನಲ್ಲಿ ಇರಲಿ, ನಾನು ಇಂಥ ರ್ಯಾಂಕ್ನಲ್ಲಿ ಇದ್ದೀನಿ, ಆಗ್ಬೋದು ನಾನು ಅನ್ನುವಂಥದ್ದು ಒಂದಿರಲಿ. ಮತ್ತೆ ಈಗ ನೋಡಿ ಏನಾಗುತ್ತೆ ಅಂತ ಅಂದ್ರೆ, ನೀವು ಮಿನಿಮಮ್ಮು ಮಾರ್ಕ್ಸ್ಗಳು ಬರಲೇಬೇಕು. ಈಗ ಫಾರ್ ಎಕ್ಸಾಂಪಲ್ಲು GMಗೆ 40% ಬರಲೇಬೇಕು. ಈಗ ಕ್ಯಾಟಗರಿ 1 ಇನ್ನು ಅದರ್ ಇದ್ದಾವೆ, ಅವಕ್ಕೆ 35% ಬರಲೇಬೇಕು. ಅಷ್ಟು ಬಂದ ತಕ್ಷಣನೂ ಸೆಲೆಕ್ಷನ್ ಆಗೋದಿಲ್ಲ. ಮತ್ತೆ ಈ ಒಂದು 6% ಕ್ರೈಟೀರಿಯಾದ ಜೊತೆಗೆ ಪ್ರಸ್ತುತ ಮೀಸಲಾತಿ ಏನಿದೆ ಅದರಲ್ಲೂ ಕೂಡ ಏನಾಗಬೇಕು ಅಂತಂದ್ರೆ ಟಾಪಲ್ಲಿ ಬರಬೇಕು. ಟಾಪ್ 6% ಅಲ್ಲಿ ಬರಬೇಕು. ಆವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ನನಗೆ ಮಿನಿಮಮ್ ಕನಿಷ್ಠ ಅಂಕ ಪಡೆದಂಥ ಸಂದರ್ಭದಲ್ಲಿ ನನಗೆ ಆಗುತ್ತೆ ಅಂತ ಅನ್ನುವಂಥದ್ದನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತೆ ನೋಡಿ, ಕೆಸೆಟ್ ಈ ಬಾರಿ ಆಗುವಂತಹವರಿಗೆ ಕಂಗ್ರ್ಯಾಚುಲೇಷನ್, ನಿಮಗೆ ಒಳ್ಳೇದಾಗ್ಲಿ. ಮತ್ತೆ ಈ ಬಾರಿ ನಂದೇನಾದ್ರೂ ಆಗಲ್ಲ ಅನ್ನುವಂತಹ ಮನಸ್ಥಿತಿ ಅಥವಾ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ ನಿಮ್ದೇನಾದ್ರೂ ಇತ್ತು ಅಂತಂದ್ರೆ, ಅಂಥವ್ರು ನೆಕ್ಸ್ಟು ಈಗ 2025ಕ್ಕೆ ಮತ್ತೆ ಕಾಲಾಗ್ತದೆ ಕೆಸೆಟ್ಟು. ಅದರಲ್ಲಿ ಚೆನ್ನಾಗಿ ಮಾಡ್ರಿ. ಎರಡೂ ಪೇಪರಲ್ಲೂ ಕೂಡ ಚೆನ್ನಾಗಿ ಮಾಡ್ರಿ. ಒಂದು ಪೇಪರಲ್ಲಿ ಚೆನ್ನಾಗಿ ಮಾಡಿ, ಒಂದು ಪೇಪರಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಎರಡಕ್ಕೂ ಸಮಾನ ಆದ್ಯತೆ ಕೊಡ್ರಿ. ನಿಮಗೆ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.